ಸರ್ ಮನೆಗೆ ಭೇಟಿ ಕೊಡಿ ಅಂತಲೇ ಹೇಳಿರೋದು. ನಾವೇನು ಮಾಡ್ತಾ ಇದ್ವಿ ಇಲ್ಲೆಲ್ಲ ನಮಗೆ ನಮ್ಮ ಏರಿಯಾಗೆಲ್ಲ ತುಂಬ ಪರಿಚಯ ಇರೋದ್ರಿಂದ ಎಲ್ಲರಿಗೂ ನಿನ್ನೆ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ತಂದುಕೊಡಿ ಅಂತೇಳಿ ಪ್ರತಿಯೊಬ್ಬರಿಗೂ ಫಾರ್ಮ್ ತುಂಬಕ್ಕೆ ಗೊತ್ತಾಗ್ತಾ ಇಲ್ಲ. ಇದು 2002ನೇ ಪಟ್ಟಿನ ನೋಡಿಕೊಂಡು ಫಿಲ್ ಮಾಡಬೇಕು. ಅವ್ರಿಗೆ 2002ನೇ ಪಟ್ಟಿಯಲ್ಲೇ ಯಾವುದಿದೆ ಏನು ಅಂತ ಅವ್ರುಗಳಿಗೆ ಗೊತ್ತಿಲ್ಲ. ಈಗ ನಾವೀಗ ನಮಗೆ ಕೆಲವೊಂದು ಗೊತ್ತಾಗ್ತಾ ಇಲ್ಲ. 2002ನೇ ಪಟ್ಟಿಯಲ್ಲಿ ನಮಗೆ ಗೊತ್ತಿಲ್ಲ ಅಂದಾಗ ನಮಗೆ 2002ನೇ ಪಟ್ಟಿನ PDF ಕಳಿಸಿದ್ದಾರೆ. ಅದನ್ನು ಫೋನಲ್ಲಿ ನೋಡಿಕೊಂಡು ನಾವೇ ತುಂಬಿ ಕೊಡೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಜನರನ್ನ ಇಲ್ಲಿಗೆ ಯಾಕೆ ಬರಬೇಕು, ಅವ್ರ ಮನೆಗೆ ಹೋಗಿ ಮಾಡ್ಬೋದಲ್ಲ? ಹೋಗಬೇಕು ಸರ್, ಹೋಗಬೇಕು, ಇಲ್ಲ ಅಂತಲ್ಲ. ಇವು ಪ್ರತಿಯೊಂದೂ ಗೊತ್ತಾಗಲ್ಲ, ಪ್ರತಿಯೊಂದು ಮನೆಗೆ ಇದಾಗುತ್ತೆ ಅಂತ ಇವತ್ತು ಇಲ್ಲಿ ಕರೆಸ್ತಾ ಇದ್ದೀವಿ. ಆಮೇಲೆ ಮತ್ತೆ ನಾಳೆ ಮನೆಗೆ ಹೋಗಿ ಮಾಡ್ತೀವಿ. ಕರೆಸಿರೋ ಉದ್ದೇಶ ಈಗ ಸುಮ್ಮನೆ ವೇಸ್ಟ್ ಅಲ್ಲ ಅವ್ರನ್ನ ಕರೆಸೋದು ಅಂತ. ವೇಸ್ಟ್ ಕೆಲಸ ಆಗೋದು ಇಲ್ಲಿ ಕರೆಸಿ ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲೊಂದ್ಸಲ ವೆರಿಫಿಕೇಶನ್ ಮಾಡಿ. ಅಲ್ಲ, ಮನೆಗಳೆಲ್ಲ ಗೊತ್ತಿದೆಯಲ್ಲ ಸರ್, ಹಂಗಾಗಿ ಬನ್ನಿ ಇಲ್ಲಿ ಕೊಟ್ಬಿಡಿ ಅಂತೇಳಿ ತೊಗೊಂಡು ಮಾಡ್ತಾ ಇದ್ದೀವಿ. ಏನು ಕೊಡಬೇಕು ಇಲ್ಲಿ ಬಂದು ನಿಮಗೆ? ಫಾರ್ಮ್ ನಮಗೆ ಡೀಟೇಲ್ಸ್ ಕೊಡಬೇಕು ಸರ್. ಡೀಟೇಲ್ಸ್ ಕೊಡಬೇಕು. ಡೀಟೇಲ್ಸ್ ಏನು ಕೊಡ್ತಾ ಇದ್ದಾರೆ ಅದನ್ನು ಫಿಲ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಈಗ ಮನೆಗೆ ಭೇಟಿ ಕೊಡ್ತೀರಲ್ವಾ? ಮನೆಗೆ ಭೇಟಿ ಕೊಟ್ಟಾಗ ಅವ್ರ ಮನೇಲಿ ಯಾರು ಇರಲ್ಲ. ಸೊ ಅವಾಗ ಏನು ಮಾಡ್ತೀರಾ ನೀವು? ಅವಾಗ ಏನು ಮಾಡ್ತೀವಿ ಅಂತಂದರೆ ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು ಬರ್ತೀವಿ, ಹಿಂಗೆ ಫಾರ್ಮ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ನಮಗೊಂದು ಸ್ಲಿಪ್ ಕೊಟ್ಟಿದ್ದಾರೆ, ಬೀಗ ಹಾಕಿದರೆ ಆ ಮನೆಗೆ ನಾವು ಅದನ್ನು ಸ್ಲಿಪ್ ಹಾಕ್ಬಿಟ್ಟು ಬರಬೇಕು. 3 ಸರಿ ಭೇಟಿ ಕೊಡ್ತೀವಿ ಅವರಿಗೆ. 3 ಸರಿನೂ ಭೇಟಿ ಇಲ್ದಾಗ ಅವ್ರ ಮನೆಗೆ ಒಂದು ನಮ್ಮದು BLO ನಂಬರ್ ಇರುತ್ತೆ, ಅದನ್ನು ಅಂಟಿಸ್ಬಿಟ್ಟು ಬರ್ತೀವಿ. ಅವರು ಬಂದು ನಮ್ಮನ್ನು ಸಂಪರ್ಕ ಮಾಡ್ಕೋಬೇಕು ಸರ್. 3 ಸರಿನೂ ಹೋದಾಗ ಸಂಪರ್ಕ ಆಗಿಲ್ಲ ಅಂತಂದರೆ ಅಷ್ಟು ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಮನೆಗೆ ಅಂಟಿಸಿರ್ತೀವಲ್ಲ ಸರ್, ಈಗ ಅವ್ರ ಕೆಲಸಕ್ಕೆ ಹೋಗಿರ್ತಾರೆ, ಎಲ್ಲೋ ಹೋಗಿರ್ತಾರೆ. 3 ಸರಿನೂ ಕೊಟ್ಬಿಟ್ಟು ಅವ್ರು ಸಿಕ್ಕಿಲ್ಲ ಅಂದಾಗ ಅವ್ರ ಮನೆಗೆ ಬೀಗ ಹಾಕಲಾಗಿದೆ ಅಂತ ಒಂದು ಸ್ಟಿಕ್ಕರ್ ಇದೆ, ಅದನ್ನು ಇದೆ ಸರ್. ಇದೆ, ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ಫಾರಮ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ನಮಗೆ. ತಿದ್ದುಪಡಿಗೆ ಯಾವುದಕ್ಕೆ ಸರ್? ಅವ್ರು ಏನು ತಿದ್ದುಪಡಿ ಆಗಬೇಕು ಅದಕ್ಕೆ ಸಂಬಂಧಪಟ್ಟಿದ್ದು. ಹೆಸರು ಚೇಂಜ್ ಆಗಿದೆ ಅಂದ್ಕೊಂಡ್ರೆ ಆಧಾರ್ ಕಾರ್ಡಲ್ಲಿ ಅದಕ್ಕೆ ಏನು ಸರಿಯಾದ ಹೆಸರು ಇದೆ ಅದನ್ನು ಕೊಡಬೇಕು ಸರ್. ಅದನ್ನು ತೊಗೊಳ್ತೀವಿ, ಆಧಾರ್ ಕಾರ್ಡ್ ತೊಗೊಳ್ತೀವಿ. ಒಟ್ಟು ಅವ್ರಿಗೆ ಏನು ಯಾವುದು ತಪ್ಪಾಗಿದೆ, ಇನ್ಷಿಯಲ್ ಹೋಗಿದೆ, ಇನ್ಷಿಯಲ್ ಇದೆ, ಹೆಸರು ಹೋಗಿದೆ, ಅಥವಾ ತಂದೆ ಹೆಸರು ಆಗಿದೆ, ತಂದೆ ಹೆಸರು ಸರಿ ಇರುವಂಥದ್ದು ಯಾವುದಾದ್ರೂ ಒಂದು ದಾಖಲೆ ಕೊಡಬೇಕು. ಸೇರಿಸ್ಬೇಕಿದ್ರೆ ಫಾರ್ಮ್ ನಂಬರ್ 6 ಅಂತ ಇದೆ, ಅದಕ್ಕೆ ಅದನ್ನು ಫಿಲ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಬೇಕು. ಹಾಂ, ನಾವೇ ಕೊಡ್ತೀವಿ. ಹೊಸ್ದಾಗಿ ಸೇರೋಕ್ಕೂ ನಾವೇ ಕೊಡ್ತೀವಿ.